ज़ारा रेडीमेड नए दौर की पसंद। शादी, ईद हो या दिवाली, आपकी खूबसूरती को लगाए चार चांद। शरारा, गरारा, ड्रेस मटेरियल, गॉन, अम्ब्रेला गॉन, कराची रेडीमेड, वेस्टर्न टॉप, हर तरह के डिजाइन। सेंट्रल बस स्टैंड के सिम मार्केट रोड, टीपू सुल्तान सर्कल, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। कन्नड़ा फाइटर्स के तमाम केस लिए जाएंगे वापस। सीएम सिद्धरामैया का बड़ा ऐलान। राज्य की राजधानी बेंगलुरु विधानसभा के आंगन में कन्नड़ा देवती भुवनेश्वरी की मूर्ति का उद्घाटन। 21 करोड़ 24 लाख की लागत से निर्माण, 25 फीट से ऊंची विशाल मूर्ति का उद्घाटन, विशेष पूजा का आयोजन। स्पीकर यूटी कादर, सीएम, डिप्टी सीएम के अलावा कन्नड़ा संगठन के मेंबर्स थे मौजूद। इसी दौरान सीएम ने किया बड़ा ऐलान। पिछले दिनों कन्नड़ा भाषा, अभिमान, सम्मान और स्वाभिमान की लड़ाई लड़ने वाले कन्नड़ा फाइटर्स पर दर्ज तमाम केस वापस लेगी सरकार, जिसके लिए संगठन के मुखियाओं को देनी होगी पुलिस केस में शामिल होराटगारों के नाम और एप्लीकेशन। कैबिनेट में होगा केस वापस लेने का प्रोसीजर, कहा सीएम और डिप्टी सीएम ने। अनेक जनರಿಗೆ ನಮ್ಮ ಕನ್ನಡದ ಜನ ಇದ್ದಾರಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬಿಡ್ತಾರೆ. ಕನ್ನಡ ಬರೆಯಕ್ಕೆ ಬರಲ್ಲ ಬಹಳ ಜನರಿಗೆ. ಕನ್ನಡ ಮಾತಾಡ್ತಾರೆ, ಕನ್ನಡ ಬರೆಯಕ್ಕೆ ಬರಲ್ಲ. ಇದನ್ನ ನಾನು ಅನೇಕ ಕಡೆ ನೋಡಿದ್ದೀನಿ. ಇದನ್ನ ಕನ್ನಡ ಬರೆಯಕ್ಕೆ ಬರದೇ ಇರತಕ್ಕಂಥದ್ದನ್ನು ನೋಡಿದ್ದೀನಿ. ಮಾಡಕ್ ಹೋಗಬಾರದು. ಕನ್ನಡನೂ ಕೂಡ ಒಂದು ಭಾಷೆಯಾಗಿ ಕಲಿತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನು ಕಲೀಲೇಬೇಕು. ಕನ್ನಡಿಗರಾದ ನಾವೆಲ್ಲರೂ ಕೂಡ ಕಲಿಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮೆಲ್ಲರಿಗೂ ಕೂಡ ಈ ಭುವನೇಶ್ವರಿ ತಾಯಿ ಆಶೀರ್ವಾದವನ್ನ ಮಾಡಲಿ. ನಮ್ಮೆಲ್ಲರಿಗೂ ಕೂಡ ಕನ್ನಡ ನೆಲ, ಜಲ, ಭಾಷೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತ ಬೇಡ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ, ಜೈ ಭುವನೇಶ್ವರಿ. ಆಮೇಲೆ ನಮ್ಮ ತಂಗಡಿಗೆಯವರು ಚೀಟಿ ಕೊಟ್ಟಿದ್ದಾರೆ ಒಂದು. ಏನಪ್ಪ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ನೋಡಿ, ಯಾರೋ ಕೈ ಎತ್ತಾ ಇದ್ದಾರೆ ಈಗ ಅಲ್ಲಿ. ಸಾರಾ ಗೋವಿಂದು ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗತೀವಿ. ಇನ್ನೇನಾರ ಹೇಳ್ಬೇಕಾ? ಸೊ ನಮ್ಮ ಸರ್ಕಾರ ಒಂದು ಅರ್ಜಿ, ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಿ. ಅದು ಯಾಕಂದ್ರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಗೃಹ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡ್ತೇವೆ. ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಇದನ್ನ ಕಾಪಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾವು ಮುಂಚೂಣಿನಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ. और खबरों के लिए देखते रहिए बी न्यूज नेशन।